ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಿದ್ದೀರಾ. ಕಮೆಂಟ್ ಇದ್ದಷ್ಟು ಲೈಕೂ ಸಹ ಇರೋದಿಲ್ಲ. ಇಷ್ಟಪಟ್ಟು ವಿಡಿಯೋ ಮಾಡ್ತೀವಿ, ಆದರೂ ಒಂದು ಲೈಕ್ ಇರೋದಿಲ್ಲ. ಮತ್ತು ಸಬ್ಸ್ಕ್ರೈಬ್ ಮಾಡ್ದೇ ತುಂಬ ಜನ ವಿಡಿಯೋನೂ ಸಹ ನೋಡ್ತಿರ್ತೀರಾ. ನೀವು ಮಾಡೋ ಒಂದೊಂದು ಲೈಕು ನಮಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೇವಂತಿಗೆ ಹೂವೆಲ್ಲ ಬಿಟ್ಟು ಖಾಲಿಯಾಗಿರೋಂತಹ ಗಿಡಗಳು ಮತ್ತು ತರಕಾರಿನೂ ಅಷ್ಟೇ ಮುಗ್ದೋಗಿರೋಂತಹ ಗಿಡಗಳು ಎಲ್ಲನೂ ತೆಗೆದಿಟ್ಟಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡಿ ಮತ್ತೆ ಅದಕ್ಕೆಲ್ಲ ಗಾರ್ಡನ್ ವೇಸ್ಟೆಲ್ಲ ತುಂಬಿಸಿ ಇಡಬೇಕು ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಅಂದರೆ ಇದು ಸೇವಂತಿಗೆ ಹೂವು ತುಂಬ ದೊಡ್ಡದಾಗಿ ಏನು ಬಿಡಲ್ಲ, ತುಂಬ ಚಿಕ್ಕ ಚಿಕ್ಕದಾಗಿ ಬಿಡ್ತಿತ್ತು. ಹಾಗಾಗಿ ಅದೇನೋ ಬೇಡ ಅಂದ್ಬಿಟ್ಟು ನಾನು ಅದನ್ನು ಸಹ ತೆಗಿತಾ ಇದ್ದೀನಿ. ಮತ್ತು ಇನ್ನು ಇದು ಪಿಂಕ್ ಬಿಡುತ್ತೆ ನೋಡಿ, ಚಿಕ್ಕ ಚಿಕ್ಕದು, ಅದೇ ಗೊಂಚಲು ಇರುತ್ತಲ್ಲ, ಅದನ್ನು ಸಹ ತೆಗಿತಾ ಇದ್ದೀನಿ. ಅಂದರೆ ಸುಮಾರು ಗಿಡ ಇತ್ತು ಈ ಸೇವಂತಿಗೆ ಗಿಡ, ಅದೇ ಚಿಕ್ಕ ಚಿಕ್ಕದು ಬಿಡುತ್ತಲ್ಲ ಆ ಥರದ್ದು ಸುಮಾರು ಗಿಡ ಇತ್ತು. ಅಂದರೆ ಅದರಲ್ಲೂ ಸ್ವಲ್ಪ ಹೂವೆಲ್ಲ ಒಣಗೋದಂಗಾಗಿತ್ತು ಮತ್ತು ಗಿಡನೂ ಒಣಗೋದಂಗಾಗಿತ್ತು. ಹಾಗಾಗಿ ಅದು ಪಾಟೆಲ್ಲನೂ ತೆಗೆದು ಖಾಲಿ ಮಾಡಿ ಬೇರೆ ಏನಾದರೂ ಗಿಡ ಇಡೋದಕ್ಕಾಗುತ್ತೆ ಅಂದ್ಬಿಟ್ಟು ರೆಡಿ ಮಾಡೋಣ ಅಂತ ತೆಗಿತಾ ಇದ್ದೀನಿ. ಅದರಲ್ಲೂ ಆ ಗಿಡ ಎಲ್ಲ ತೆಗೆದಾದ್ಮೇಲೆ ಅದು ಎಷ್ಟೊಂದು ಸಸಿಗಳೆಲ್ಲ ಬಂದಿದೆ ಅದರಲ್ಲಿ. ಮತ್ತು ಬೇರಂತೂ ತುಂಬ್ಕೊಂಡ್ಬಿಟ್ಟಿದೆ, ಅದು ಪಾಟು ಬಿಡ್ಸೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಕಷ್ಟ ಆಯಿತು. ಅಂದರೆ ಈ ಒಂಥರ ಸಿಂಬಿ ಥರ ಸುತ್ಕೊಂಡ್ಬಿಟ್ಟಿರುತ್ತೆ ನೋಡಿ, ಆ ಥರ ಸುತ್ಕೊಂಡ್ಬಿಟ್ಟಿದೆ. ಅದು ತೆಗಿಯೋಕ್ಕೇ ಎಷ್ಟೊತ್ತಾಗುತ್ತೆ ಅಂದರೆ, ಅದು ಒಂದು ಕೈಲಿ ಫೋನ್ ಇದೆ, ಒಂದು ಕೈಯಲ್ಲಿ ಕೆಲಸ ಮಾಡೋದ್ರಿಂದ ಅದು ತೆಗಿಯೋಕ್ಕೆ ಆಗ್ತಾಯಿಲ್ಲ ನೋಡಿ. ಅಲ್ಲಿ ಯಾವ ಥರ ಸಿಂಬಿ ಥರ ಸುತ್ಕೊಂಡ್ಬಿಟ್ಟಿದೆ, ಒಂದು ಕೈನಲ್ಲೇ ಅದನ್ನು ತೆಗಿಬೇಕು, ಹಾಗಾಗಿ ಅದು ತೆಗಿಯೋಕ್ಕೆ ಬರ್ತಾನೆ ಇಲ್ಲ. ಅದರಲ್ಲೂ ನಾವು ಈ ಸೇವಂತಿಗೆ ಗಿಡನ ಒಂದೇ ಒಂದು ಸಸಿ ತಂದು ನೆಟ್ಟಿರ್ತೀವಿ. ಆ ಒಂದು ಸಸಿಯಿಂದ ನೋಡಿ ಎಷ್ಟೆಲ್ಲ ಬೇರೆಲ್ಲ ಬಂದು ಅದರಲ್ಲಿ ಸಸಿ ಎಲ್ಲ ಬಂದಿದೆ ಅಂತ. ಇದರಲ್ಲಿ ಸುಮಾರು ಒಂದು 100 ಗಿಡ ಮಾಡ್ಕೊಬೋದೇನೋ, ಅಷ್ಟೊಂದು ಬೇರೆಲ್ಲ ಇದೆ. ಇದು ಅದು ಒಂದು ಬೇರು ಹಾಕಿದ್ರೂ ಸಾಕು ಅದು ಸಸಿ ಬರುತ್ತೆ. ಹಾಗಾಗಿ ನಾನು ಆ ಥರ ಇರೋದನ್ನ ಎಲ್ಲನೂ ತೆಗೆದು ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ. ಅಂದರೆ ಒಂದು 3-4 ಪಾಟೇನೋ ಖಾಲಿ ಮಾಡಿದ್ದೀನಿ, ಬೇರೆ ಯಾವುದಾದ್ರೂ ಗಿಡ ಇಡೋಣ ಅಂದ್ಬಿಟ್ಟು ಖಾಲಿ ಮಾಡ್ತಾ ಇದ್ದೀನಿ. ಅಂದರೆ ಇದು ಹೂವೆಲ್ಲ ಸ್ವಲ್ಪ ಒಣಗೋದಂಗಾಗಿತ್ತು ಮತ್ತು ಸುಮಾರು ಹೂವನ್ನು ಸಹ ಹಾರ್ವೆಸ್ಟ್ ಮಾಡಿದ್ದೀವಿ. ಹಂಗಾಗಿ ಮತ್ತೆ ಇನ್ನೇನಕ್ಕೆ ಅಂದ್ಬಿಟ್ಟು ತೆಗಿತಿದ್ದೀನಿ. ಅದು ಸೇವಂತಿಗೆ ಗಿಡ ಇಡಬೇಕಾದ್ರೂ ಅಷ್ಟೇ, ನಾನು ಗಾರ್ಡನ್ ವೇಸ್ಟೆಲ್ಲ ತುಂಬಿಸ್ಬಿಟ್ಟೇ ನಾನು ಸೇವಂತಿಗೆ ಗಿಡ ಇಟ್ಟಿದ್ದು. ನೋಡಿ, ಅದೆಲ್ಲ ಕೊಳೆತು ಎಷ್ಟು ಚೆನ್ನಾಗಿ ಗೊಬ್ಬರ ಎಲ್ಲ ರೆಡಿಯಾಗಿದೆ. ಅಂದರೆ ನಾನು ಹಾಕಿದಂತಹ ಗಾರ್ಡನ್ ವೇಸ್ಟು ಒಂದು ಏನೂ ಇಲ್ಲ ಅದರಲ್ಲಿ, ಹುಡುಕ್ತೀನಿ ಅಂದ್ರೂ ಇಲ್ಲ, ಎಲ್ಲ ಫುಲ್ಲು ಗೊಬ್ಬರ ಆಗಿದೆ ನೋಡಿ. ಅಲ್ಲಿ ಕಪ್ಪು ಕಪ್ಪು ಕಾಣಿಸ್ತಿದೆಯಲ್ಲ, ಅದೆಲ್ಲ ಫುಲ್ಲು ಗೊಬ್ಬರ ಆಗಿದೆ. ಇನ್ನು ಇದು ಅಷ್ಟೇ, ಅದೇ ಲಾಂಗ್ ಬೀನ್ಸ್ ಅಂದ್ಬಿಟ್ಟು ಹೇಳಿದ್ನಲ್ಲ, ಒಂಥರ ಇದು ಅಲಸಂದೆಕಾಯಿ ಥರ ಬರುತ್ತೆ ನೋಡಿ, ಆ ಥರ ಗಿಡ ಇದು. ಅದು ಕಾಯೆಲ್ಲ ಮುಗ್ದಿದೆ, ಹಾಗಾಗಿ ಆ ಗಿಡನೂ ತೆಗೆದು ಇವತ್ತು ಅದೆಲ್ಲ ಕ್ಲೀನ್ ಮಾಡಿ ಮತ್ತೆ ನಾನು ಅದೇ ಪಾಟ್ಗೆ ಸುಮಾರು ಗಾರ್ಡನ್ ವೇಸ್ಟೆಲ್ಲ ತುಂಬಿದೆ, ಅದೆಲ್ಲನೂ ಹಾಕಿ ಮತ್ತೆ ಅದ್ರ ಮೇಲೆ ಮಣ್ಣು ಹಾಕ್ತೀನಿ ನಾನು. ಹಾಗಾಗಿ ಮತ್ತೆ ಅದು ಚೆನ್ನಾಗೆ ಕೊಳೆತು ಗೊಬ್ಬರನೂ ರೆಡಿ ಆಗುತ್ತೆ. ಇನ್ನು ಈ ಸೈಡು ಸೇವಂತಿಗೆ ಗಿಡ ಇಟ್ಟಿದ್ನಲ್ಲ, ಅಂದರೆ ಅದು ಚೀಲದಲ್ಲಿ ಹಾಕಿ ಇಟ್ಟಿದ್ದೆ ನೋಡಿ ನಾನು, ಇದು ಕೊಳಾಯಿ ಸೈಡು, ಅದು 3 ಚೀಲದಲ್ಲಿ ಇತ್ತಲ್ಲ, ಅದನ್ನು ಸಹ ಫುಲ್ಲು ಎಲ್ಲ ತೆಗಿತಾ ಇದ್ದೀನಿ. ಸೇವಂತಿಗೆ ಹೂವನ್ನ ಹಾರ್ವೆಸ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಎಲ್ಲ ಒಣಗೋಗಿದ್ದೇ ಜಾಸ್ತಿ. ಹಂಗಾಗಿ ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲನೂ ತೆಗೆದು ಇವತ್ತು ಗಾರ್ಡನ್ ವೇಸ್ಟಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲನೂ ತೆಗಿತಾ ಇದ್ದೀನಿ. ಅಂದರೆ ಖಾಲಿ ಇರೋಂತಹ ಪಾಟ್ಗಳಿಗೆಲ್ಲನೂ ಮಣ್ಣು ತುಂಬಿಬಿಟ್ಟು ಈ ಗಾರ್ಡನ್ ವೇಸ್ಟನ್ನು ತುಂಬಿಸ್ಬಿಟ್ಟು ಇಡ್ತು ಅಂದರೆ ನೆಕ್ಸ್ಟು ನಾವು ಬೇರೆ ಏನಾದರೂ ಹೂವಿನ ಸಸಿ ಆದರೂ ಇಡ್ಬೋದು, ಇಲ್ಲ ತರಕಾರಿಗಳಾದ್ರೂ ಇಡ್ಬೋದು. ಹಾಗಾಗಿ ಅದು ಚೆನ್ನಾಗಿ ಕೊಳ್ತು ಗೊಬ್ಬರನೂ ರೆಡಿಯಾಗುತ್ತೆ, ನಮಗೆ ಹೂವು ತರಕಾರಿ ಇದೆಲ್ಲ ಹೆಚ್ಚಾಗೂ ಸಹ ಸಿಗುತ್ತೆ. ಗಾರ್ಡನ್ನಲ್ಲಿ ಈ ಥರ ವೇಸ್ಟ್ ಇರೋದನ್ನೇ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಅಂದರೆ 3 ಬಕೆಟು ಮತ್ತು ಒಂದು ಡ್ರಮ್ಮು ಫುಲ್ ಆಗೋಗಿದೆ. ಹಾಗಾಗಿ ಖಾಲಿ ಇರೋವಂಥ ಪಾಟ್ಗಳಿಗೆಲ್ಲ ತುಂಬಿಸ್ಬಿಟ್ಟು ಇಡಬೇಕು. ಈ ಥರ ಗಾರ್ಡನ್ ವೇಸ್ಟಿಂದನೇ ಗೊಬ್ಬರ ಎಲ್ಲನೂ ರೆಡಿ ಮಾಡ್ಕೋಬೋದು. ಎಕ್ಸ್ಟ್ರಾ ಗೊಬ್ಬರಕ್ಕೆ ಅಂತ ದುಡ್ಡು ಕೊಡೋವಂಥ ಅವಶ್ಯಕತೆ ಏನೂ ಇರೋದಿಲ್ಲ ನೋಡಿ. ಅದು 3 ಟಬ್ಬೆಲ್ಲ ತುಂಬೋಗಿದೆ ಗಾರ್ಡನ್ ವೇಸ್ಟ್ ಎಲ್ಲನೂ. ಹಾಗಾಗಿ ಅದನ್ನೆಲ್ಲನೂ ಇವತ್ತು ಖಾಲಿ ಇರೋವಂಥ ಪಾಟ್ಗಳಿಗೆಲ್ಲ ತುಂಬಿಸಿಡಬೇಕು. ಇದು ಸೇವಂತಿಗೆ ಗಿಡ ಇದ್ದಿದ್ದ ಪಾಟು, ಅದನ್ನು ಅಷ್ಟೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ನಾನು ಅದು ಸೇವಂತಿಗೆ ಗಿಡ ಕಟ್ ಮಾಡಿದ್ನಲ್ಲ, ಅದು ಮತ್ತು ಬೇರೆ ವೇಸ್ಟೆಲ್ಲ ಇತ್ತಲ್ಲ ಗಾರ್ಡನ್ ವೇಸ್ಟು, ಅದೆಲ್ಲನೂ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಇಡ್ತೀನಿ. ಒಂದು 15 ದಿನ ಇಟ್ಟರೂ ಸಾಕು, ಅದು ಚೆನ್ನಾಗಿ ಕೊಳೆತು ಗೊಬ್ಬರನೂ ರೆಡಿ ಆಗುತ್ತೆ. ಇದಕ್ಕೆ ಒಂದು ಡ್ರಮ್ಮಲ್ಲಿ ನಾನು ವೇಸ್ಟ್ ತುಂಬಿಸಿ ಇಟ್ಟಿದ್ದೆ ಗಾರ್ಡನ್ ವೇಸ್ಟು, ಅದು ಸ್ವಲ್ಪ ಅರ್ಧ ಕೊಳ್ತಿದೆ. ಆ ಕೊಳ್ತಿರೋದನ್ನು ನಾನು ಈ ಚಿಕ್ಕ ಪಾಟಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ತಿದ್ದೀನಿ. ಯಾಕೆಂದರೆ ಇದು ಸೇವಂತಿಗೆ ಗಿಡನ ಇಡಬೇಕು, ನೆಕ್ಸ್ಟು ಪರ್ಪಲ್ ಕಲರ್ ಸೇವಂತಿಗೆ ಗಿಡ ಇದೆಯಲ್ಲ, ಅದನ್ನು ಈ ಚಿಕ್ಕ ಚಿಕ್ಕ ಪಾಟಲ್ಲಿ ಇಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಅಂದರೆ ಇದು ಚಿಕ್ಕ ಪಾಟು, ಅಂದರೆ ತುಂಬ ಏನು ಚಿಕ್ಕ ಪಾಟ್ ಏನಿಲ್ಲ, ಮೀಡಿಯಮ್ ಆಗಿದೆ. ಹಾಗಾಗಿ ಅಷ್ಟು ಚಿಕ್ಕ ಪಾಟಿಗೆ ಸಾಕು ಸೇವಂತಿಗೆ ಗಿಡ ಇಡೋದಕ್ಕೆ ಅಂದ್ಬಿಟ್ಟು ನಾನು ಒಂದು 2-3 ಪಾಟ ರೆಡಿ ಮಾಡ್ತಾಯಿದ್ದೀನಿ. ಈ ಪರ್ಪಲ್ಲು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮಾರು ಪಾಟಲ್ಲಿ ಇವಾಗ ಇಡ್ತಾಯಿದ್ದೀನಿ ಅದನ್ನು.
ನಾನು ಹೆಚ್ಚಾಗಿ ಗೊಬ್ಬರನ ಇದೇ ರೀತಿಯೇ ರೆಡಿ ಮಾಡ್ಕೊಳ್ಳೋದು. ಯಾಕೆಂದರೆ ಕಾಂಪೋಸ್ಟಿಗೆಲ್ಲ ಹಾಕಿ ಕಾಯೋಷ್ಟು ಪೇಸೆನ್ಸ್ ನನಗಿಲ್ಲ. ಹಾಗಾಗಿ ನಾನು ಫಸ್ಟೇ ಪಾಟಲ್ಲಿ ಗಾರ್ಡನ್ ವೇಸ್ಟೆಲ್ಲ ತುಂಬಿಸಿ ಇಟ್ಬಿಟ್ಟು ಆಮೇಲೆ ನಾನು ಗಿಡಗಳನ್ನ ಇಡ್ತೀನಿ. ನನಗೆ ಗಿಡನೂ ಬೆಳೆದು ಅದರಿಂದ ಕಾಯಿ ಹೂವು ಇದೆಲ್ಲನೂ ಸಿಗುತ್ತೆ, ಮತ್ತು ಅದರಲ್ಲಿ ಗೊಬ್ಬರನೂ ರೆಡಿಯಾಗಿರುತ್ತೆ. ಇನ್ನು ನೆಕ್ಸ್ಟು ಆ ಗಿಡ ನಮಗೆ ಅದು ಕಾಯೆಲ್ಲ ಬಿಟ್ಟು ಮುಗಿದ್ಮೇಲೆ ಮತ್ತೆ ನಾವು ಆ ಪಾಟನ್ನು ಮಣ್ಣೆಲ್ಲ ಸುರ್ಕೊಳ್ತೀವಲ್ಲ, ಆವಾಗ ನಮಗೆ ಗೊಬ್ಬರನೂ ಸಿಗುತ್ತೆ. ಆ ಗೊಬ್ಬರನ ನಾನು ಬೇರೆ ಒಂದು ಚೀಲದಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊತೀನಿ. ಈ ಕಟಿಂಗು ಏನಾದರೂ ಇಡಬೇಕಂತ ಸಮಯದಲ್ಲಿ ನಾನು ಆ ಗೊಬ್ಬರನ ಹಾಕೊಂಡು ಕಟಿಂಗೆಲ್ಲ ಇಡ್ತೀನಿ. ಇದು ನೀರಿಂದು ಡ್ರಮ್ಮು ನೋಡಿ, ಅದರಲ್ಲಿ ನಾನು ಗಾರ್ಡನ್ ವೇಸ್ಟೆಲ್ಲ ತುಂಬಿಸಿಟ್ಟಿದ್ದೆ. ಅದರಲ್ಲಿ ನೋಡಿ ಮುಕ್ಕಾಲು ಭಾಗ ಕೊಳ್ತೆ ಹೋಗಿದೆ. ಆ ಹೂವೆಲ್ಲನೂ ನೋಡಿ ಅದು ದಾರ ಎಲ್ಲ ಹಂಗಂಗೆ ಬಿಟ್ಕೊಂಡಿದೆ. ಅಲ್ಲಿ ತೆಗಿತಾ ಇರಬೇಕಾದ್ರೆ ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಮತ್ತು ಇದು ಅಷ್ಟೇ, ನಾನು ಅಲ್ಲಿ ಗಾರ್ಡನ್ ವೇಸ್ಟ್ ತುಂಬಿಸಿದ್ದೆಲ್ಲ ಅದರಲ್ಲಿ ಏನೂ ಉಳಿದೇ ಇಲ್ಲ, ಎಲ್ಲ ಕೊಳ್ತು ಗೊಬ್ಬರ ಆಗಿದೆ. ಅದರಲ್ಲಿ ಫಸ್ಟೇ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಆಮೇಲೆ ನಾನು ಆ ಲಾಂಗ್ ಬೀನ್ಸ್ದು ಬೀಜ ಇಟ್ಟಿದ್ದೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಕೊಳ್ತು ಗೊಬ್ಬರ ಆಗಿದೆ ನೋಡಿ. ಇದೇ ಥರನೇ ನಾನು ಗೊಬ್ಬರ ರೆಡಿ ಮಾಡ್ಕೊಳ್ಳೋದು. ಕಾಂಪೋಸ್ಟಿಗೆ ಅಂತ ಸಪ್ರೇಟಾಗಿ ನಾನು ಹಾಕೋದಿಲ್ಲ, ಡೈರೆಕ್ಟಾಗಿ ನಾನು ಪಾಟಲ್ಲಿ ಹಾಕ್ಬಿಟ್ಟು ಆಮೇಲೆ ನಾನು ಇದೇ ಥರ ಗೊಬ್ಬರ ಎಲ್ಲನೂ ಕಲೆಕ್ಟ್ ಮಾಡಿ ಇಟ್ಕೊತೀನಿ. ಈಗ ಆ ಗೊಬ್ಬರ ಎಲ್ಲ ತೆಗೆದು ನಾನು ಬೇರೆ ಚೀಲದಲ್ಲಿ ಎತ್ತಿಡ್ತೀನಿ. ಮತ್ತು ಇವಾಗ ಇದಕ್ಕೆ ನಾನು ಈ ಗಾರ್ಡನ್ ವೇಸ್ಟೆಲ್ಲ ತುಂಬಿಸ್ಬಿಟ್ಟು ಇಡ್ತು ಅಂದರೆ ಮತ್ತೆ ನನಗೆ ಅದರಿಂದ ಗೊಬ್ಬರನೂ ರೆಡಿ ಆಗುತ್ತೆ. ನನಗೆ ಯಾವುದಾದ್ರೂ ತರಕಾರಿ ಬೀಜ ಅಥವಾ ಸೊಪ್ಪು, ಹೂವಿನ ಗಿಡ ಏನಾದರೂ ಇಟ್ಟರು ನನಗೆ ಹೂವನ್ನು ಸಿಗುತ್ತೆ, ಮತ್ತು ತರಕಾರಿ ಸಿಗುತ್ತೆ, ಸೊಪ್ಪು ಸಹ ಸಿಗುತ್ತೆ, ಗೊಬ್ಬರನೂ ರೆಡಿಯಾಗುತ್ತೆ. ಈ ಥರ 2 in 1 ಆಗಿನೂ ಸಹ ನಾವು ಉಪಯೋಗಿಸ್ಕೋಬಹುದು. ಇಷ್ಟು ದೊಡ್ಡ ಪಾಟಲ್ಲಿ ಅದ್ರ ತುಂಬಾ ನಾವು ಗಾರ್ಡನ್ ವೇಸ್ಟೆಲ್ಲ ತುಂಬಿಸಿದ್ರು ನಮ್ಗೆ ಅದರ ಸಿಗೋಷ್ಟು ಗೊಬ್ಬರ ಎಷ್ಟು ಹೇಳಿ, ಒಂದು ಮುಷ್ಟಿಯಷ್ಟೇ ನಮಗೆ ಗೊಬ್ಬರ ಸಿಗೋದು. ಏಕೆಂದರೆ ಅದೆಲ್ಲ ಕೊಳ್ತು ಚೆನ್ನಾಗಿ ಗೊಬ್ಬರ ರೆಡಿ ಆದಮೇಲೆ ಸ್ವಲ್ಪನೇ ನಮಗೆ ಗೊಬ್ಬರ ಸಿಗೋದು. ನೋಡೋಕ್ಕೆ ಮಾತ್ರ ಇಷ್ಟೊಂದು ನಾವು ವೇಸ್ಟೆಲ್ಲ ತುಂಬಿಸಿಟ್ಟಿರ್ತೀವಲ್ಲ ಅಂತ ಅನಿಸುತ್ತೆ ಅಷ್ಟೇ. ಸುಮಾರು ಪಾಟ್ಗಳಿಗೆಲ್ಲ ನಾನು ಇದೇ ರೀತಿಯೇ ಮಾಡಿರೋದು. ಅಂದರೆ ಗಾರ್ಡನ್ ವೇಸ್ಟೆಲ್ಲ ತುಂಬಿಸಿ ಇಟ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಇಟ್ಟಿರ್ತೀನಿ. ಒಂದು ವಾರ 15 ದಿವಸ ಆದಮೇಲೆ ನಾನು ಅದಕ್ಕೆ ಏನಾದರೂ ತರಕಾರಿ ಬೀಜನೋ ಅಥವಾ ಬೇರೆ ಏನಾದರೂ ಇಡ್ತೀನಿ. ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರೆ ಜಾನಿ ನೋಡಿ ಅಲ್ಲಿ ಬಂದು ಅವನು ಅಲ್ಲಿ ಏನಾದರೂ ನನಗೆ ಸಮಾಧಾನ ಮಾಡಿ ಹೋಗ್ಬೇಕು ಅವನು, ಇಲ್ಲ ಅಂದರೆ ಅವನಿಗೆ ಸಮಾಧಾನ ಆಗೋದಿಲ್ಲ. ಇವತ್ತು ಗಾರ್ಡನ್ ವೇಸ್ಟ್ ಜಾಸ್ತಿ ಸಿಕ್ಕಿದೆ, ಹಾಗಾಗಿ ನಾನು ಎಲ್ಲ ಪಾಟ್ಗಳಿಗೂ ಇದೇ ಥರನೇ ಮಾಡ್ತಾ ಇರೋದು. ಅಂದರೆ ಗಾರ್ಡನ್ ವೇಸ್ಟೆಲ್ಲ ತುಂಬಿಸ್ಬಿಟ್ಟು ಪಾಟೆಲ್ಲ ರೆಡಿ ಮಾಡಿ ಇಡ್ತೀನಿ. ಅಂದರೆ ನೀವು ಒಂದು 15 ದಿನ, ಒಂದು ವಾರ ಇಟ್ಟರು ಸಾಕು, ಒಂದು ವಾರದಷ್ಟರೊಳಗೇ ಅದು ಕೊಳ್ತು ಕೆಳಗಡೆ ಹೋಗಿರುತ್ತೆ. ಆಮೇಲೆ ನಾವು ಅದನ್ನು ಪ್ರೆಸ್ ಮಾಡಿಬಿಟ್ಟು ಮತ್ತೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ನಾವು ಬೇರೆ ಏನಾದರೂ ಸಸಿಗಳನ್ನೂ ಸಹ ಇಡ್ಬೋದು. ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು. ಗಾರ್ಡನ್ ವೇಸ್ಟೆಲ್ಲನೂ ನೀವು ಕಾಂಪೋಸ್ಟಿಗೆ ಹಾಕ್ಬಿಟ್ಟು ಅದರಿಂದನೂ ನೀವು ಗೊಬ್ಬರ ರೆಡಿ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಈ ರೀತಿಯೂ ಸಹ ಮಾಡ್ಕೋಬೋದು. ಅಂದರೆ ಕಾಂಪೋಸ್ಟಿಗೆ ಹಾಕ್ಬಿಟ್ಟು ಕಾಯೋ ಅಷ್ಟು ಪೇಸನ್ಸ್ ಇದೆ ಅನ್ನೋ ಅಂಥವ್ರು ನೀವು ಕಾಂಪೋಸ್ಟಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಇದೇ ಥರನೇ ಮಾಡ್ಕೊಂಡ್ರೂ ನನಗನ್ಸೋ ಪ್ರಕಾರ ಇದೇ ಈಸಿ ಅಂತ ನನಗನ್ಸುತ್ತೆ. ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಮಾತ್ರ ತಿಳಿಸಿದ್ದೀನಿ ಅಷ್ಟೇ. ಕೆಲವರು ಕಾಂಪೋಸ್ಟಿಗೆ ಹಾಕ್ಕೊಂಡು ಸಹ ಗೊಬ್ಬರ ರೆಡಿ ಮಾಡ್ಕೊತಾರೆ, ಇಲ್ಲ ಕೆಲವರು ಇದೇ ರೀತಿಯೂ ಸಹ ಮಾಡ್ತಾರೆ. ಅಂದರೆ ಒಬ್ಬೊಬ್ರದ್ದು ಅಭಿಪ್ರಾಯ ಒಂದೊಂದು ಥರ ಇರುತ್ತೆ. ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು. ಕಾಂಪೋಸ್ಟಿಗೆಲ್ಲ ಹಾಕಿ ನಾನು ಕಾಯೋದಿಲ್ಲ, ಅದು ಗೊಬ್ಬರ ರೆಡಿ ಆಗೋ ತನಕ ನಾನು ಕಾಯೋದಿಲ್ಲ. ಡೈರೆಕ್ಟಾಗಿ ನಾನು ಇದೇ ರೀತಿಯೇ ಪಾಟಲ್ಲಿ ಹಾಕ್ಬಿಟ್ಟು ನಾನು ಇದೇ ರೀತಿಯೇ ಗೊಬ್ಬರನ ರೆಡಿ ಮಾಡ್ಕೊಳ್ಳೋದು. ಈ ಚೀಲದಲ್ಲೂ ಅಷ್ಟೇ ಟೊಮೊಟೊ ಸಸಿ ಇತ್ತು, ಅದು ಟೊಮೊಟೊ ಕಾಯೆಲ್ಲ ಬಿಟ್ಟು ಮುಗ್ದಿತ್ತು. ಮತ್ತು ಅದನ್ನು ತೆಗೆದುಬಿಟ್ಟು ನಾನು ಇದಕ್ಕೂ ಅಷ್ಟೇ ಫುಲ್ಲು ನಾನು ಗಾರ್ಡನ್ ವೇಸ್ಟ್ ತುಂಬಿಸಿದ್ದೀನಿ. ಅದು ಚೀಲ ತುಂಬ ಗಾರ್ಡನ್ ವೇಸ್ಟ್ ತುಂಬಿಸ್ಬಿಟ್ಟು ಮತ್ತೆ ಅದ್ರ ಮೇಲೆ ಮಣ್ಣು ಹಾಕಿ ಇಡ್ತೀನಿ. ಒಂದು ವಾರ ಆದಮೇಲೆ ನಾನು ಮತ್ತೆ ಬೇರೆ ಏನಾದರೂ ಸಸಿಗಳು ಅಥವಾ ಗಿಡ ಏನಾದರೂ ಇಡೋಕ್ಕೆ ಅನುಕೂಲ ಆಗುತ್ತೆ. ಚೀಲದಲ್ಲಿ ಇದ್ದಿದ್ದು ಸೇವಂತಿಗೆ ಗಿಡ ಎಲ್ಲ ತೆಗೆದಿದ್ದಾಯಿತು. ಇನ್ನು ಇದು ಪಾಟಲ್ಲಿ ಇತ್ತಲ್ಲ, ಹಂಗಾಗಿ ಅದನ್ನು ಸಹ ಎಲ್ಲ ಖಾಲಿ ಮಾಡ್ತಾ ಇದ್ದೀನಿ. ಅಂದರೆ ಸುಮ್ಮನೆ ಅದು ಚಿಕ್ಕ ಚಿಕ್ಕದಾಗಿ ಬಿಡುತ್ತಲ್ಲ, ಸುಮ್ಮನೆ ಅದು ನೋಡೋಕ್ಕೆ ಶೋಗೆ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ. ಇಲ್ಲ ಅಂದರೆ ಅದು ಪೂಜೆಗೂ ಬಳಸ್ಬೋದು. ಅಂದರೆ ಅದು ತೊಟ್ಟು ಅಷ್ಟೊಂದು ಉದ್ದ ಇರೋದಿಲ್ಲ, ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ. ಕಟ್ಬಿಟ್ಟು ಮಾಲೆ ರೀತಿಯೂ ಮಾಡಿ ಸಹ ಫೋಟೋಗೆಲ್ಲನೂ ಹಾಕೋಬಹುದು. ಇದೊಂದು ದಾಸವಾಳ ಕಟ್ಟಿಂಗು ಚೆನ್ನಾಗಿ ಬಂದಿತ್ತು. ಅಂದರೆ ಪವಿತ್ರ ಅವ್ರು ಕೊಟ್ಟಿದ್ದರು ನನಗೆ, ವ್ಯೂವರ್ಸ್ ಅಂತ ಹೇಳಿದ್ನಲ್ಲ, ಅದು ಚೆನ್ನಾಗಿ ಬಂದಿತ್ತಲ್ಲ, ಹಂಗಾಗಿ ನಾನು ಅದನ್ನು ತೆಗೆದುಬಿಟ್ಟು ಬೇರೆ ಒಂದು ಪಾಟ್ಗೂ ಸಹ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಜ್ಯೂಸ್ ಕುಡಿತಾರಲ್ಲ ಆ ಕಪ್ಪಲ್ಲಿ ಅವರು ಕಟ್ಟಿಂಗ್ ಇಟ್ಟಿದ್ರು ನೋಡಿ, ಎಷ್ಟು ಚೆನ್ನಾಗಿ ಬೇರೆಲ್ಲ ಬಂದಿದೆ. ಅಂದರೆ ಅವರು ನನಗೆ ಕಟ್ಟಿಂಗ್ ಇಟ್ಟು ಚಿಗುರೆಲ್ಲ ಬಂದು ಚೆನ್ನಾಗಿ ಬಂದಮೇಲೆ ನನಗೆ ಅವರು ಕೊಟ್ಟಿದ್ದರು. ತೊಗೊಂಬಂದು ನಾನು ಹಾಗೆ ಇಟ್ಟಿದ್ದೆ. ಇವಾಗ ಅದೆಷ್ಟು ಚೆನ್ನಾಗಿ ಬೇರೆಲ್ಲ ಬಂದಿದೆ ನೋಡಿ. ಅಂದರೆ ಅದು ಚಿಕ್ಕ ಪಾಟಿಗೆ ನಾನು ರೀಪಾಟ್ ಮಾಡ್ತಾಯಿದ್ದೀನಿ. ಇದೇನು ತುಂಬ ದೊಡ್ಡ ಪಾಟ್ ಏನಿಲ್ಲ, 8 ಇಂಚಿನ ಪಾಟ್ ಇದು ಅಷ್ಟೇ. ನಾನು ಅಷ್ಟು ಚಿಕ್ಕ ಪಾಟಿಗೆ ಇದನ್ನು ಕಟ್ಟಿಂಗ್ ಇಡ್ತಾಯಿದ್ದೀನಿ. ಅಂದರೆ ನಾವು ಇಷ್ಟು ಚಿಕ್ಕ ಗಿಡನ ದೊಡ್ಡ ಪಾಟಿಗೆ ರಿಪಾರ್ಟ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಅದು ಬರೀ ಬೇರು ಬೆಳೀತಾ ಹೋಗುತ್ತೆ ಹೊರತು ಗಿಡ ಬೆಳೆಯೋದಿಲ್ಲ. ಹಂಗಾಗಿ ಇಷ್ಟು ಚಿಕ್ಕ ಪಾಟಲ್ಲಿ ಮಾಡಿದ್ರೆ ಮಾತ್ರ ಅದು ಗಿಡ ಹೆಲ್ದಿಯಾಗಿ ಬರೋವಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.